ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಸಿಎಂಎಸ್ ಸೀನಿಯರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಹಾಗೂ ಅಡ್ವೈಸರ್ ನಟರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 12:21 ಜೆಪಿ ನಗರದ HDFC ಬ್ಯಾಂಕ್ನಿಂದ ಹಣ ಸಂಗ್ರಹ ಮಾಡಲಾಗಿತ್ತು. 7,11,00,000 ಹಣವನ್ನ ತಗೊಂಡು ಗೋವಿಂದರಾಜಪುರಕ್ಕೆ ಹೋಗ್ತಾ ಇದ್ರು. ಇಬ್ಬರು ಗನ್ಮ್ಯಾನ್, ಓರ್ವ ಡ್ರೈವರ್ ಹಾಗೂ ಓರ್ವ ಹ್ಯಾಂಡ್ಲರ್ ಇದ್ರು ಅಂತ ಹೇಳಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ಸಂದರ್ಭದಲ್ಲಿ ಬ್ರಾಂಚ್ ಮ್ಯಾನೇಜರ್ಗೆ ಕರೆ ಮಾಡಿದ್ದಾರೆ. ಡಿಜಿ ಕಂಟ್ರೋಲ್ ರೂಮ್ಗೆ, ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಎಂಎಸ್ ಸೀನಿಯರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಹಾಗೂ ಅಡ್ವೈಸರ್ ನಟರಾಜ್ ಅವರು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಇನ್ನು ದರೋಡೆಕೋರರು ಮೊಬೈಲ್ ಅನ್ನ ಕಿತ್ಕೊಂಡಿದ್ದಕ್ಕೆ ಮಾಹಿತಿಯನ್ನ ನೀಡೋದಕ್ಕೆ ತಡ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಹಣ ತುಂಬಿಕೊಂಡು ಹೋಗುವವರೆಗೆ ನಮ್ಮ ಸಿಬ್ಬಂದಿಗೆ ಮೊಬೈಲ್ ಅನ್ನ ಕೊಟ್ಟಿಲ್ಲ. ಸಿಎಂಎಸ್ ಏಜೆನ್ಸಿಯ ಹಿರಿಯ ಅಧಿಕಾರಿ ನಟರಾಜ್ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. CMS ವಾಲ್ಟ್ ಅಂತ ಹೇಳ್ತಾರೆ, ಕ್ಯಾಶ್ ಚೆಸ್ ಇದೆ ಅಲ್ಲಿ ನಮ್ಮದು ಲಿಂಗರಾಜಪುರ ನಮ್ಮ ಬ್ರಾಂಚ್ ಇದೆ, HBR ಲೇಔಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಮ್ಮ ಸ್ಟೋರ್ ಮಾಡ್ತಾರೆ. ಅಲ್ಲಿಂದ ವೆಹಿಕಲಲ್ಲಿ ಆಸ್ ಪರ್ ಇಂಡೆಂಟ್ ಏನು ಬರ್ತದೆ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಮೊಬೈಲ್ ಕಿತ್ಕೊಂಡಿದ್ರು. ಆಮೇಲೆ ಅವನು ಕಳಿಸಿದ್ರಲ್ಲ, ಬಂದು ಹೇಳ್ಬೇಕು ಅವರು ಬ್ಯಾಂಕ್ ಅವ್ರು ಅಂತ ಹೇಳಿದ್ರು, ಅದು ರಿಸರ್ವ್ ಬ್ಯಾಂಕ್ ಅಂತ ಹೇಳಿದ್ರೆ ಮಿಸ್ಗೈಡ್ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಅವರು ಹಾಗೆ ಸ್ವಲ್ಪ ಏನೋ ಬೇರೆ ಬೇರೆ ವಿಚಾರ ಇದೆ. GPS ಇದೆ, GPS ಇದೆ, GPS ಇದೆ, ಅದು CCTV ಇದೆ, ಎಲ್ಲ ವರ್ಕ್ ಆಗ್ತದೆ. ಅದು CCTV ಒಂದು ನೋಡ್ಬೇಕಷ್ಟೇ. ಫುಲ್ ಅಮೌಂಟ್ ಹೋಗಿದೆ. 7,11,00,000 ಇತ್ತು. ಫುಲ್ ಅಮೌಂಟ್ ಹೋಗಿದೆ. ಅದು 12:21 ನಾವು ಆ ರೀತಿಯ ಇದಿಲ್ಲ. ಅದು ತುಂಬ ವರ್ಷದಿಂದ ನಮ್ಮ ಸಿಬ್ಬಂದಿನೇ ಮಾಡ್ತಾರೆ. ಆ ರೀತಿ ನೋಡ್ಬೇಕು, ಇನ್ನು ತನಿಖೆಯಲ್ಲಿ ನೋಡ್ಬೇಕು. ಇಲ್ಲಿಲ್ಲ, ಡೈರೆಕ್ಟ್ ಇಲ್ಲಿಂದ ಬರೋದು, ಬ್ಯಾಂಕಿಂದ 12:21 ಇಲ್ಲಿಂದ ಡಿಸ್ಪ್ಯಾಚ್ ಆಗಿದ್ದಾರೆ, ಡಿಪಾರ್ಚರ್ ಆಗಿದ್ದಾರೆ. ಆ ಪ್ರೊಸೀಜರ್ ಪ್ರಕಾರ ಒಂದು 2 ಗನ್ಮ್ಯಾನು, ಒಬ್ಬರು ಡ್ರೈವರು ಮತ್ತೊಬ್ಬರು ಇಬ್ಬರು ಇದ್ದಾರೆ. ಅವರೆಲ್ಲರೂ ತುಂಬ ವರ್ಷದಿಂದ, ಒಂದು 3-4 ವರ್ಷದ ಮೇಲೆ ಕೆಲಸ ಮಾಡ್ತಾರೆ. ಅಲ್ಲಿಂದ ಹೊರಟ್ಮೇಲೆ ಅವರು ಎಲ್ಲಿ ನಮ್ಮ ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದ್ದಾರೆ. ಅಲ್ಲಿ ಇಳಿಸಿದ್ದಾರೆ ಅವ್ರಿಗೆ. ನಾವು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಅವ್ರಿಗೇನೋ ಇದು ಮಾಡಿದ್ದಾರೆ. ಅಲ್ಲಿ ಇದ್ದಾರೆ ಎಲ್ಲ, ಡ್ರೈವರ್ ಒಬ್ಬರು ಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ಗೆ ಹಾಕೊಂಡ್ಬಿಟ್ಟು ಬರೋದಕ್ಕೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಉಳಿದಾರೆಲ್ಲ. ಡ್ರೈವರ್ ಇಲ್ಲಿವರೆಗೂ ಬಂದಿದ್ದಾರೆ. ಡ್ರೈವರ್ ಇಲ್ಲಿ ಬಂದ ಮೇಲೆ ಅವರಿಗೆ ಇಳಿಸ್ಬಿಟ್ಟು ಮೊಬೈಲಲ್ಲಿ ಕೊಟ್ಟು ಹೋಗೋದೇ ಕಳಿಸಿದ್ದಾರೆ. ಅವರಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಕಡೆಗೆ. ಇದೇ ಪ್ಲೇಸಲ್ಲಿ ಇಲ್ಲೇ ನಮ್ಮದು CMS ವಾಲ್ಟ್ ಅಂತ ಹೇಳ್ತಾರೆ, ಕ್ಯಾಶ್ ಚೆಸ್ ಇದೆ ಅಲ್ಲಿ ನಮ್ಮದು ಲಿಂಗರಾಜಪುರ ನಮ್ಮ ಬ್ರಾಂಚ್ ಇದೆ, HBR ಲೇಔಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಮ್ಮ ಸ್ಟೋರ್ ಮಾಡ್ತಾರೆ. ಅಲ್ಲಿಂದ ವೆಹಿಕಲಲ್ಲಿ ಆಸ್ ಪರ್ ಇಂಡೆಂಟ್ ಏನು ಬರ್ತದೆ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಮೊಬೈಲ್ ಕಿತ್ಕೊಂಡಿದ್ರು. ಆಮೇಲೆ ಅವನು ಕಳಿಸಿದ್ರಲ್ಲ, ಬಂದು ಹೇಳ್ಬೇಕು ಅವರು ಬ್ಯಾಂಕ್ ಅವ್ರು ಅಂತ ಹೇಳಿದ್ರು, ಅದು ರಿಸರ್ವ್ ಬ್ಯಾಂಕ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.